ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ಬೇವೂರು ಗ್ರಾಮದಲ್ಲಿ ಇರುವ ಮಲ್ಲಯ್ಯನ ಗುಡಿ ಸಮೀಪ ಯಶಸ್ವಿಯಾಗಿ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಉಮೇಶ್ ಹುಲ್ಲಪ್ಪ ಮೇಟಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಪ್ರಮುಖ ಮುಖಂಡರು ಆದ ಅಜಯ್ ಕುಮಾರ್ ಸರ್ನಾಯಕ್, ಸಂಯುಕ್ತ ಪಾಟೀಲ್, ರಾಹುಲ್ ಜಾರಕಿಹೊಳಿ, ಶ್ರೀಶೈಲ್ ದಳವಾಯಿ, ಬಸವಂತಪ್ಪ ಮೇಟಿ ಹಾಗೂ ಬಿಜಿ ಮಾಗನೂರ ಸೇರಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮ ಹಿರಿಯರು ಉಪಸ್ಥಿತರಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಯುಕ್ತ ಪಾಟೀಲ್, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದ ಜನತೆಗೆ, ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಉಪಯುಕ್ತವಾಗಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಬಲವರ್ಧನೆಗೆ ಕಾರಣವಾಗಿದೆ ಎಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜಿನ ಅಡಿಗಲ್ಲು ಹಾಕಿರುವುದು ಆರೋಗ್ಯ ಸೇವೆಗಳ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ. ಮುಂಬರುವ ದಿನದಲ್ಲಿ ಜನತೆಗೆ ಉಚಿತ ಹಾಗೂ ಸುಲಭ ಆರೋಗ್ಯ ಸೇವೆ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದಿದ್ದಾರೆ. ಇದಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದ್ದು ಸರ್ಕಾರದ ಯೋಜನೆಗಳ ಅನುಷ್ಠಾನ ಸರಳ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ನಡೀತಾ ಇದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಭೆಯ ಕೊನೆಯಲ್ಲಿ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ ಅವರು ಮತದಾರರಿಗೆ ತಮ್ಮ ಬೆಂಬಲವನ್ನು ನೀಡುವಂತೆ ಮನವಿ ಮಾಡಿದರು. ಸಂಯುಕ್ತ ಪಾಟೀಲ್ ಅವರಾಗಿರ್ಬೋದು, ಉಪಸ್ಥಿತರುವಂಥ ಎಲ್ಲ ಸ್ಥಳೀಯ ಗಣ್ಯರಾಗಿರ್ಬೋದು, ಊರಿನ ಮುಖಂಡರಾಗಿರ್ಬೋದು, ಎಲ್ಲ ಗುರು ಹಿರಿಯರಲ್ಲಿ, ಎಲ್ಲ ಯುವಕ ಮಿತ್ರರಲ್ಲಿ ಎಲ್ಲರಿಗೂ ಆತ್ಮೀಯ ನಮಸ್ಕಾರನ ಮಾಡುತ್ತಾ, ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹಲವಾರು ಮುಖಂಡರು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಬರುವಂಥ ಏಪ್ರಿಲ್ 9ಕ್ಕೆ ಏನು ಮತಕ್ಷೇತ್ರ ಉಪಚುನಾವಣೆ ಬರ್ತಾ ಇದೆ. ಈಗಾಗಲೇ ನಮ್ಮ ಉಮೇಶ್ ಮೇಟಿ ಅವರು ಸಾಕಷ್ಟು ಕಡೆ ಪ್ರಚಾರ ಮಾಡುವ ಮೂಲಕ ತಮ್ಮ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಎಚ್.ವೈ. ಮೇಟಿ ಅವರು ಸುಮಾರು ಹಲವಾರು ವರ್ಷದಿಂದ ಈ ಭಾಗದ ಶಾಸಕರಾದಾಗ ಭಾಗದಲ್ಲಿ ಒಂದು ಮುಂದಾಳತ್ವ ಆಗ ಸಾಕಷ್ಟು ಅಭಿವೃದ್ಧಿ ಪರವಾದ ಕೆಲಸ ಆಗಿರ್ಬೋದು, ಸಮಾಜ ಸೇವೆ ಮುಖಾಂತರ ಈ ಭಾಗದಲ್ಲಿ ತಮ್ಮದೇವಂಥ ಶಾಪ್ ಮೂಡುವಂಥ ಕೆಲಸ ನಮ್ಮ ಜನರ ಮಧ್ಯೆ ಮಾಡಿದ್ದಾರೆ. ಅದಕ್ಕೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಸುಪುತ್ರ ಅಂತ ಉಮೇಶ್ ಮೇಟಿ ಅವರು ಅದೇ ಮಾದರಿ ನಾವು ಕೂಡ ಕೆಲಸ ಮಾಡಬೇಕು, ನಮ್ಮ ಜನರ ಕೈಯನ್ನು ಇಡಬೇಕು, ಅವರ ಸೇವೆಯನ್ನು ಮಾಡಬೇಕಂತ ಒಂದು ಮನೋಭಾವ ಇಟ್ಕೊಂಡು ಇವತ್ತು ಈ ಹುದ್ದೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸದ ಆಶೀರ್ವಾದ ಅವರು ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಹಿಂದೆ ಯಾವ ರೀತಿ ಅವರ ತಂದೆಯವರು ಕೆಲಸ ಮಾಡಿದ್ರು ಅದೇ ಮಾದರಿಯಲ್ಲಿ ಇವತ್ತು ಆ ಕೆಲಸವನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಷದ ಸಾಧನೆಗಳಾಗಿರ್ಬೋದು, ನಮ್ಮ ಪಕ್ಷದ ವಿಚಾರಗಳನ್ನ ಒಪ್ಪಿಕೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ. ಸುಮಾರು 3 ವರ್ಷಗಳಿಂದ ನಮ್ಮ ಪಕ್ಷ ಅಧಿಕಾರ ಬಂದಾದ ಮೇಲೆ 2023 ಚುನಾವಣೆಗೆ ಮುಂಚೆ ಏನೇನು ಭರವಸೆಗಳನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದ್ದು, ಸಂಪೂರ್ಣವಾಗಿ 3 ವರ್ಷದ ಅವಧಿಯಲ್ಲಿ ಎಲ್ಲ ಭರವಸೆಗಳನ್ನು ಪೂರೈಕೆ ಮಾಡುವಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ಇವತ್ತು 5 ಗ್ಯಾರಂಟಿ ಯೋಜನೆ ಮುಖಾಂತರ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, 5 ಗ್ಯಾರಂಟಿಗಳನ್ನ ಇವತ್ತು ಸಮಾಜದ ಕಟ್ಟಕಡೆ ಬಡವರಿಗೆ ಆಗಿರ್ಬೋದು, ದೀನದಲಿತರಿಗಾಗಿರ್ಬೋದು, ಯಾವುದೋ ಒಂದು ಜಾತಿ, ಧರ್ಮ, ಮತಭೇದ ಒಂದು ತಾರತಮ್ಯ ಇಲ್ಲದೆ ಪ್ರತಿಯೊಂದು ವ್ಯಕ್ತಿಗೆ ಆ ಯೋಜನೆಗಳನ್ನ ಮುಟ್ಟಿಸುವಂಥ ಕೆಲಸ ನಮ್ಮ ಪಕ್ಷದ ಸರ್ಕಾರ ಮಾಡ್ತದೆ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಬೆಂಬಲಿಗೆ ಮಾತ್ರ ಈ ಯೋಜನೆ ಹೋಗ್ತಾ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೆ ಯಾರು ಅದಕ್ಕೆ ಯೋಜನೆಗೆ ಅರ್ಹರಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಒಳ್ಳೆ ಯೋಜನೆ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಭ ಸಿಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಇನ್ನೂ ಗಟ್ಟಿಯಾಗಿ ಘೋಷಿಸಬೇಕಂದ್ರೆ ಇವತ್ತು ಉಮೇಶ್ ಮೇಟಿ ಅವರಿಗೆ ತಮ್ಮೆಲ್ಲರ ಮತದಾನ ಮಾಡುವ ಮೂಲಕ ನಾವು ಅವರಿಗೆ ಆಶೀರ್ವಾದ ಮಾಡಬೇಕಂತ ಇದರಲ್ಲಿ ಮತ್ತೊಮ್ಮೆ ನಾನು ಕೇಳಲಿಕ್ಕೆ ಬಯಸುತ್ತೇನೆ. ನಮ್ಮದೇ ಸರ್ಕಾರ ರಾಜ್ಯದಲ್ಲಿರುವ ಕಾರಣಕ್ಕಾಗಿ ಒಂದು ಪಕ್ಷದ ಶಾಸಕರಾದರೆ ಇನ್ನೂ ಹೆಚ್ಚಿನ ನಮ್ಮ ಸೇವೆ ಸೌಲಭ್ಯವನ್ನು ಮಾಡಲಿಕ್ಕೆ, ಹೆಚ್ಚಿನ ಸೌಲಭ್ಯವನ್ನು ಕೊಡಲಿಕ್ಕೆ, ಪ್ರತಿಯೊಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ತಮಗೆ ತಂದು ಕೊಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡುವ ಮೂಲಕ ವಚನ ಬಹುಮತದಿಂದ ಒಂದು ಆರಿಸ್ತಿರ್ತಾರಂತ ನಮ್ಮದೊಂದು ವಿಶ್ವಾಸ ಇದೆ. ಇನ್ನು ಅನೇಕ ಯುವಕ ಮಿತ್ರರು ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಆಗಿರ್ಬೋದು, ಒಂದು ಪಾರ್ಟಿ ವಿಚಾರವಾಗಿ ಈಗಾಗಲೇ ಸೇರ್ಪಡೆ ಆಗ್ತದೆ. ಅದು ಕೂಡ ಒಂದು ಒಳ್ಳೆಯ ವಿಚಾರ. ಇದೇ ರೀತಿ ಯುವ ಶಕ್ತಿಯನ್ನು ನಾವೆಲ್ಲರೂ ಉಪಯೋಗಿಸಿಕೊಂಡು ನಮ್ಮ ಸಮಾಜವನ್ನು ಒಂದು ಒಳ್ಳೆ ದಿಕ್ಕಿನಲ್ಲಿ ತಗೊಳ್ಳುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ವತಿಯಿಂದ ಆಗುವಂಥ ಮಾತನ್ನು ಕೂಡ ಹೇಳುತ್ತಾ, ಈಗಾಗಲೇ ಸಾಕಷ್ಟು ಸಮಯ ಕಾರಣಕ್ಕಾಗಿ ಇನ್ನೂ ಬೇರೆ ಬೇರೆ ಗ್ರಾಮದವರು ಹೋಗಾಡಿದ್ದಾರೆ. ಅದಕ್ಕೆ ಹೆಚ್ಚಿಗೆ ಮಾತಾಡದೆ
ತಾವೆಲ್ಲರೂ ಬರುವಂಥ ಏಪ್ರಿಲ್ 9ಕ್ಕೆ ಕ್ರಮ ಸಂಖ್ಯೆ 1 ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ತಾವಾಗಿರ್ಬೋದು, ತಮ್ಮ ಹಿರಿಯರ ಇರ್ಬೋದು, ತಮ್ಮ ಸಂಪರ್ಕ ಈ ಮತಕ್ಷೇತ್ರದಲ್ಲಿ ತಾವು ಎಲ್ಲೇ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮುಂದಾಳತ್ವವನ್ನು ವಹಿಸಿ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅಂದ್ಕೊಂಡು ನಾನು ಎರಡು ಮಾತುಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು ಏನು ಅಂತ ಅಂದ್ರೆ, ನಾನು ಬಾಗಲಕೋಟೆ ಕ್ಷೇತ್ರಕ್ಕೆ ಬಹಳ ಹೊಸದಾಗಿ ಬಂದಾಗ ನನಗೆಲ್ಲರಿಗಿಂತೂ ಹೆಚ್ಚು ಮನೆಯನ್ನ ಹಾಕಿ ತಮ್ಮ ಮನೆಯ ಮಗಳಾಗಿ ಈ ಒಂದು ಬಾಗಲಕೋಟೆ ಕ್ಷೇತ್ರದೊಳಗಿರುವಂತಹ ಪ್ರತಿಯೊಬ್ಬರ ಮನಸ್ಸನ್ನ ಹೆಂಗೆ ಗೆಲ್ಲಬೇಕು ಅನ್ನುವಂತಹ ಒಂದು ರೂಪವನ್ನ ತಿಳಿಸ್ಕೊಟ್ಟಿರುವಂತಹ ಯಾರಾದ್ರೂ ಇದ್ರು ಅಂತಂದ್ರೆ ಅದು ಸನ್ಮಾನ್ಯ H.Y. ಮೇಟಿ ಅವರು ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ. ಒಬ್ಬ ಆದರ್ಶ ಶಾಸಕ ಬರೀ ಪ್ರಜೆಗಳಿಗೋಸ್ಕರ ನಾವು ಕೆಲಸವನ್ನ ಅಷ್ಟೇ ಮಾಡೋದಲ್ಲ, ಅವರಿಗೆ ನಾವು ನಮ್ಮ ಮನೆ ಮಂದಿಗಳನ್ನಾದ್ರೂ ಹೆಂಗ್ ನೋಡ್ಕೋಬೇಕು ಅನ್ನುವಂತಹ ಒಂದು ಮನೋಭಾವನೆ ಏನದಲ್ಲ, ಒಂದು ನಾಯಕರ ಹತ್ರ ಇರುವಂತಹ ನಾಯಕತ್ವದ ಗುಣವನ್ನ ವಿಶ್ಲೇಷಣೆ ಮಾಡಿ ನಮಗೆ ನಾಯಕತ್ವದ ರೂಪವನ್ನು ನಿಜವಾಗ್ಲೂ ತೋರಿಸ್ಕೊಟ್ಟಿರುವಂತಹ ನಾಯಕ ಯಾರಾದ್ರೂ ಇದ್ರು ಅಂತಂದ್ರೆ ಅದು ಸನ್ಮಾನ್ಯ H.Y. ಮೇಟಿ ಅವರು ಅಂತ ಹೇಳಿ ಇವತ್ತು ನಾವು ನೆನೆಸ್ಕೋಬೇಕಾಗ್ತೈತಿ. ಅಂತ ಒಂದು ಧೀಮಂತ ನಾಯಕ ಇವತ್ತು ಅವರು ನಿಧನರಾಗಿರುವಂತಹ ಸಮಯದಲ್ಲಿ ಹಲವಾರು ನಾಯಕರು ಕರ್ನಾಟಕದಾದ್ಯಂತ ಎಲ್ಲಾ ನಮ್ಮ ನಾಯಕರು ಬಂದಿರುವಂತಹ ಸಮಯದಲ್ಲಿ ಅವ್ರು ಮಾಡಿರುವಂತಹ ಕೆಲಸಗಳ ಜೊತೆ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಯಾರೇ ಬಂದ್ರು ಕೂಡ ಅವ್ರಿಗೆ ಊಟವನ್ನು ಮಾಡಿಸಿ ಬಾಪ ಕುಂದ್ರು ಅಂತ ಹೇಳಿ, ನಾ MLA ಅದೀನಿ, ನೀವು ಇನ್ನೂ ಸಣ್ಣವರದಿರಿ, ನೀವು ದೊಡ್ಡವರದಿರಿ, ನೀವು ಹಳ್ಳಿಯವರದಿರಿ, ಹಂಗಲ್ಲ, ಎಲ್ಲರೂ ನನ್ನವರೇ, ಎಲ್ಲರನ್ನೂ ಕೂಡ ನಾನು ನೀವು ತಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಮನೋಭಾವನೆ ಅನ್ನೋದಲ್ಲ, ಅದು ಈ ಕುಟುಂಬಕ್ಕೆ ಮೇಟಿ ಕುಟುಂಬಕ್ಕೆ ಅದ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಚುನಾವಣೆ ಬರೀ ಒಂದು ಉಪಚುನಾವಣೆ ಅಂತ ನಾವೆಲ್ಲರೂ ನೋಡಿಸ್ಬಾರ್ದು. ಯಾಕಂತಂದ್ರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳಾಗಿ, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಈ ಒಂದು ಚುನಾವಣೆ ಬರೀ ಒಂದು ಉಪಚುನಾವಣೆ ಅಲ್ಲ, ಸಾಮಾನ್ಯ ಚುನಾವಣೆ ಅಲ್ಲ, ಇದು ಸನ್ಮಾನ್ಯ ಮೇಟಿ ಸಾಹೇಬರು ನೀಡಿರುವಂತಹ ನೆಲವು, ಅವರು ಬಿಟ್ಟಿರುವಂತಹ ಸಂಸ್ಕಾರಗಳು ಹಾಗೂ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಪ್ರತಿಷ್ಠೆಗೋಸ್ಕರ ನಾವು ಚುನಾವಣೆಯನ್ನ ಎದುರಿಸೋಣ ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ಇವತ್ತು ನಾವು ಸಾಮಾನ್ಯ ಜನರನ್ನ ಎತ್ತಿ ಹಿಡಿಬೇಕು. ನಾವು ಪ್ರತಿಯೊಬ್ಬರ ದೀನರು, ದಲಿತರು, ಬಂಧುಗಳು, ಬಡವರ ಒಂದು ಬೇಡಿಕೆಗಳನ್ನ ನಾವು ಎತ್ತಿ ಹಿಡಿಬೇಕು ಅಂತಂದ್ರೆ ಉಮೇಶಣ್ಣ ಮೇಟಿ ಅವರಿಗೆ ನಾವು ನಮ್ಮ ಮತವನ್ನ ನೀಡಬೇಕು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವರು ಕೂಡ ಅವ್ರ ತಂದೆಯಂಗೆ ಬಹಳ ಸರಳ ಸ್ವಭಾವದವರು. ಇಲ್ಲಿ ನೀವು ನೋಡಿದ್ರಿ, ನಾ ಅವ್ರಿಗಿಂತ ವಯಸ್ಸಾಗ ಬಹಳ ಸಣ್ಣಕದೀನಿ, ಅವ್ರಿಗಿಂತ ಕಡಿಮೆ ಎಲೆಕ್ಷನ್ಗಳನ್ನ ನೋಡೀನಿ. ಇಲ್ಲಿ ಜಸ್ಟ್ ಶ್ರೀಶರಣ ದಳವಾಯಿ ಅಂತಂದ್ರು, ನಾವು ಬಂದು ಎಲ್ಲರೂ ಬಂದಾಗ ಅವರೇ ಕ್ಯಾಂಡಿಡೇಟ್ ಅದಾರ, ಅವರೇ ಎದ್ದು ನಿಂತು ನೀವು ಬರಿ ಅಂತ ತೋರಿಸುವಂತಹ ಒಂದು ಆ ಸಾಮಾನ್ಯತೆ ಎಲ್ಲರಲ್ಲೂ ಬೆರಿಬೇಕು. ನಾನು ಎಲ್ಲರಲ್ಲೂ ಕಿರಿಯಾದ್ರೂ ಕೂಡ ಎಲ್ಲರಲ್ಲೂ ದೊಡ್ಡವರು ಅನ್ನುವಂತಹ ವ್ಯಕ್ತಿತ್ವವನ್ನು ತೋರಿಸ್ಕೊಡುವಂತಹ ಒಂದು ವ್ಯಕ್ತಿತ್ವ ಉಮೇಶಣ್ಣ ಮೇಟಿ ಅವರದ. ಈ ಮೇಟಿ ಕುಟುಂಬದ ಪರಂಪರೆ ಅಂತಂದ್ರೆ ಅದು ಬರೀ ನಾವು ಶಾಸಕರಾಗ್ತೀವಿ ಅನ್ನುವಂಥದ್ದಷ್ಟೇ ಅಲ್ಲ, ಶಾಸಕರಾಗಿ ಸಾಮಾನ್ಯರನ್ನೂ ಕೂಡ ನೀವು ಶಾಸಕರು ಅನ್ನುವಂತಹ ಮನೋಭಾವನೆಯನ್ನ ಮೂಡಿಸುವಂತಹ ಒಂದು ಏನು ನೀತಿ ಅದ, ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಈ ಒಂದು ಚುನಾವಣೆಯಲ್ಲಿ ನಾವು ನೀವು ಎಲ್ಲರೂ ಕೂಡ ಅವರ ಋಣದಲ್ಲಿದ್ದೀನಿ, ನಾನು ಕೂಡ ಅವರ ಋಣದಲ್ಲಿದ್ದೀನಿ. ನಾ ಎಷ್ಟು ಸಣ್ಣಕ್ಕಿದ್ರು ಕೂಡ ನನಗೆ ಬಹಳ ಪ್ರೀತಿ ವಾತ್ಸಲ್ಯದಿಂದ ಅವ್ರ ಕುಟುಂಬದವರೆಲ್ಲರೂ ಕೂಡ ಸಹಾಯ ಸಹಕಾರವನ್ನು ನೀಡಿದ್ರು. ಮೇಟಿ ಸಾಹೇಬ್ ಹಿಂದೆ ಬಿಟ್ಟಿರುವಂತಹ ಒಂದು ಅಮಾನತನ್ನ ನಾವು ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಯಾಗಿ ಮೇಷಮ್ಮ ಅವರಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ನಾವೆಲ್ಲರೂ ಕೂಡಿ ತಗೊಂಡು ಹೋಗೋಣ ಅಂತ ಹೇಳ್ತಾ, ಈ ಬರುವಂತಹ 15 ದಿನಗಳಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ನಾವು ಹೆಗಲು ಕೊಟ್ಟು ದುಡಿದು ಮುಂದೆ ಅವರು ನಮಗೆ ಕೊಟ್ಟಿರುವಂತಹ ಋಣವನ್ನ, ಅವರ ಒಂದು ಎಲ್ಲಾ ಒಂದು ಏನು ಪ್ರತಿಷ್ಠೆಯನ್ನ ಮುಂದೆ ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ, ಈ ಒಂದು ಸಭೆ ಬರೀ ನಾವೆಲ್ಲರೂ ಇಲ್ಲಿ ಕುಂತು ನೆರಳಾಗ ಭಾಷಣ ಮಾಡಿ ಹೋಗೋದು ಆಗ್ಬಾರ್ದು. ನಾವು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರ ಮನೆಯನ್ನ ಒಲಿಸಿ ನಾವು ಪ್ರತಿಯೊಬ್ಬ ವೋಟರ್ ಮನಸ್ಸನ್ನ
ಗೆದ್ದು ಈ ಮುಂದಿನ ಚುನಾವಣೆಯನ್ನು ಎದುರಿಸೋಣ ಅಂತ ಹೇಳ್ತಾ ಇಷ್ಟೊತ್ತು ನಾನು ಮಾತಾಡೋಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನಗೆ ಅವ್ರ ಮಾತುಗಳನ್ನು ಮುಗಿಸಿ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.